ಮೀಸಲಾತಿ ಅನುಗುಣವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಹುದ್ದೆ ಭರ್ತಿಗೆ ಡಿಎಸ್ಎಸ್ ಆಗ್ರಹ ಮಾಡಿದೆ. ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಗಬ್ಬೂರು ಗ್ರಾಮದಲ್ಲಿರುವಂತಹ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಈ ಹಿಂದೆ ಇದ್ದ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯಾಗಿದ್ದ ವೆಂಕಟಪ್ಪ ಅವರು ಈ ಬಾರಿ ಭ್ರಷ್ಟಾಚಾರ ಮಾಡಿ ತಮ್ಮ ಮನಸ್ಸಿಗೆ ಬಂದಂತೆ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮ ಬಾಹಿರ ನೇಮಕ ಮಾಡಿದ್ದು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನೇಮಕ ಮಾಡಿದ್ದಾರೆ. ಇಲ್ಲಿಯ ಯಾವುದೇ ಶೈಕ್ಷಣಿಕ ಅರ್ಹತೆ ಇಲ್ಲದ 3 ಮತ್ತು 10ನೇ ಅಂಗನವಾಡಿ ಕೇಂದ್ರದ ಸಹಾಯಕಿಯರನ್ನ ಕಾರ್ಯಕರ್ತೆಯರನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದರಿಂದ ಈಗ ನೇಮಕವಾದ ಕಾರ್ಯಕರ್ತೆಯರ ಹುದ್ದೆ ರದ್ದುಪಡಿಸಿ ಪುನಃ ನೇಮಕ ಪ್ರಕ್ರಿಯೆಗೆ ಆದೇಶವನ್ನು ಹೊರಡಿಸಬೇಕು. ಅಲ್ಲದೆ ನೇಮಕ ಪ್ರಕ್ರಿಯೆ ಪಾರದರ್ಶಕವಾಗಿ ಸರ್ಕಾರದ ನಿಯಮಗಳ ಪ್ರಕಾರ ನಡೀಬೇಕು. ಇನ್ನು ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಬೇಕು. ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ದೇವದುರ್ಗ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ತಮ್ಮ ಕಾರ್ಯಾಲಯದ ಮುಂದೆ ಧರಣಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ದಲಿತ ಪರ ಸಂಘಟನೆ ಒಕ್ಕೂಟ ಒತ್ತಾಯಿಸಿತು. ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸವರಾಜ್ ಸೋರಿ, ಬಸವರಾಜ್ ಜಗ್ಲಿ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ರಮೇಶ್ ಇಡಿಬೇಡಿ, ಇನ್ನು ಅಧ್ಯಕ್ಷರು ಭೀಮಣ್ಣ ಕರಗಡ್ಡಿ ಹಾಗೂ ಮಹಾಂತೇಶ ಬುಡಗ ಜಂಗಮ ಹಾಗೂ ರಾಜಹುಲಿ ಸಿಂಗ್ರಿ, ಇನ್ನು ಅಧ್ಯಕ್ಷರು ಹುಲಿಗೇಶ್ ಮುದಗಲ್, ಖಜಾಂಚಿ ಶ್ಯಾಮ್ ಸುಂದರ್ ಹಾಗೂ ಕಾರ್ಯದರ್ಶಿ ರಂಗಪ್ಪ ಜಾಗಟ್ಕಲ್, ಹನುಮಂತ ಸಿಂಗ್ರಿ, ದಲಿತ ಮುಖಂಡರು ಹಾಗೂ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಆಗ ಕಾರ್ಯಕರ್ತರು ಮತ್ತು ಸಹಾಯಕರ ಹುದ್ದೆಗಳಿಗೆ ಸ್ಥಳೀಯ ಪರಿಶಿಷ್ಟ ಜಾತಿ ಸೇರಿದವರನ್ನು ಆಯ್ಕೆ ಒಂದು ವೇಳೆ ಈ ವಿಷಯದ ಬಗ್ಗೆ ನಿಷ್ಕಾಳಜಿ ವಹಿಸಿದರೆ ತಮ್ಮ ಕಾರ್ಯವನ್ನು ಮುಂದೆ ದತ್ತ ಸಂಘಟನೆಗಳು ಧರಣಿ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಈ ಮೂಲಕ ತಿಳಿಯಪಡಿಸುತ್ತದೆ.